ಎಕ್ಸಿಟ್ ಪೋಲು ನಾವು ಹೋದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಎಕ್ಸಿಟ್ ಪೋಲ್ ನೋಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 90, 85, 104 ಈ ಥರ ಕೊಟ್ಟಿದ್ದರು. ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಸು ಕೊಟ್ಟಿದ್ದರು. ಆದರೆ ನಮಗೆ 136 ಸ್ಥಾನ ಬಂತು. ಎಕ್ಸಿಟ್ ಪೋಲ್ಸ್ ಎಲ್ಲ ಸುಳ್ಳಾಯಿತು. ಈ ಬಾರಿ ಕೂಡ ಇದು ಪ್ರಾಯೋಜಿತ, ಕೇಂದ್ರ ಸರ್ಕಾರ ಪ್ರಾಯೋಜಿತ ಎಕ್ಸಿಟ್ ಪೋಲ್ಸ್ ಇವೆಲ್ಲನೂ, ಇದೆಲ್ಲ ಕೂಡ ಸುಳ್ಳಾಗುತ್ತೆ. ಎಲ್ಲ ಕೂಡ ಸುಳ್ಳಾಗಿ ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ, ಸರ್ಪ್ರೈಸ್ ರಿಸಲ್ಟ್ಸ್. CLP ಸಭೆ ಆಯಿತು ಸರ್, ಅನೇಕ ವಿಚಾರಗಳು ಚರ್ಚೆ ಆಯಿತು. ಈಗ ನಾಗೇಂದ್ರ ಅವ್ರದ್ದು ಕೂಡ ತಲೆದಂಡ ಆಗಬೇಕು ಅನ್ನೋದು ಬಿಜೆಪಿ ಒತ್ತಡ ಆಗ್ತಿದೆ, ತಮ್ಮ ಪಕ್ಷಕ್ಕೂ ಕೂಡ ಮುಜುಗರ ಆಗಿದೆ ಅನ್ನೋದು. ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಏನು ಮಾಡಬೇಕು ಅನ್ನೋದನ್ನು ಅವರಿಬ್ಬರಿಗೂ ಬಿಟ್ಟಿರ್ತಕ್ಕಂಥದ್ದು ವಿವೇಚನೆ. ಹೈಕಮಾಂಡ್ ಜೊತೆ ಮಾತಾಡಿ ಅವರು ತೀರ್ಮಾನ ತಗೊಳ್ತಾರೆ. ಈಗ ಬಿಜೆಪಿ ಏನು ಆರೋಪ ಮಾಡ್ತಾರೆ, ಇಡೀ ಕ್ಯಾಬಿನೆಟ್ ಇದರಲ್ಲಿ ಶಾಮೀಲಾಗಿದೆ, ಹಾಗಾಗಿ ಇದ್ರ ಬಗ್ಗೆ ತುಟಿ ಬೀಜುತ್ತಾ ಇಲ್ಲ ಅಂತ. ಈಗ ಬಿ ಜೆ ಪಿಯವ್ರಿಗೆ ಹೇಳ್ತಾರೆ, ಆಮೇಲೆ ನಮ್ಮಲ್ಲೇನಾದರೂ ಲೋಪದೋಷ ಆಗಿದ್ದರೆ, ತಪ್ಪಾಗಿದ್ದರೆ ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸುರ್ಜೇವಾಲಾ ಅವರು ತೀರ್ಮಾನ ತಗೊಳ್ತಾರೆ. ಆಮೇಲೆ ಬಿ ಜೆ ಪಿಯ 4 ವರ್ಷದ ಅವಧಿನಲ್ಲಿ ಅನೇಕ ಈ ಥರದ ಹಗರಣಗಳು ಆಗಿದೆ. ಈಗಾಗಲೇ ಭಾಳಷ್ಟು ತನಿಖೆ ಆಗ್ತಾಯಿದೆ. ಉದಾಹರಣೆಗೆ ಜವಳಿ ನಿಗಮ ಅದರಲ್ಲಾಗಿತ್ತು. ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ ಆಗಿತ್ತು, ಸ್ಯಾಂಡಲ್ ಸೋಪ್ ಇದರಲ್ಲಿ. ಆಮೇಲೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಲು ಹುಡುಕಿದ್ರೆ ಬಿ ಜೆ ಪಿಯ 4 ವರ್ಷದ ಅವಧಿನಲ್ಲಿ ಪ್ರತಿ ಮಂಡಳಿನಲ್ಲೂ ಕೂಡ ಈ ರೀತಿ ಅನೇಕ ಹಗರಣಗಳಾಗಿದೆ. ಅದನ್ನೆಲ್ಲ ಕೂಡ ತನಿಖೆ ಮಾಡಿದ್ರೆ ಎಲ್ಲ ಆಚೆ ಬರುತ್ತೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ನಮ್ಮ ಅವಧಿನಲ್ಲಿ ತಪ್ಪಾಗಿದ್ದರೂ ತಪ್ಪೆ, ಅವ್ರ ಅವಧಿನಲ್ಲಿ ತಪ್ಪಾಗಿದ್ದರೂ ತಪ್ಪೆ. ತಪ್ಪನ್ನ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. CLPನಲ್ಲಿ ಅದೆಲ್ಲ ಚರ್ಚೆ ಆಗಲಿಲ್ಲ. ನಾನು ಇರಲಿಲ್ಲ, ಅದು ಯಾರೋ ಇಂಪಾರ್ಟೆಂಟ್ ಕೆಲಸ ಇತ್ತು, ಮೊದಲೇ ಅನುಮತಿ ತಗೊಂಡಿದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.